ನೋಡಿ, ಮಾನ್ಯ ಜಿಲ್ಲಾಧಿಕಾರಿಗಳು, ಜಿಲ್ಲಾಡಳಿತ, ಎಸ್ಪೆಷಲಿ ಏನು ಒಳಚರಂಡಿ ವ್ಯವಸ್ಥೆ ಮತ್ತು ನಮ್ಮ ಸಣ್ಣ ನೀರಾವರಿ ಇಲಾಖೆ ಅಂತ ನಾವೇನು ಕರಿತೀವಿ, ದಯವಿಟ್ಟು ಇಂಥ ಸೂಕ್ಷ್ಮ ವಿಚಾರಗಳನ್ನ ಗಮನಿಸಬೇಕು. ನೋಡಿ, ಇಲ್ಲಿ KC ವ್ಯಾಲಿದೋ ಇಲ್ಲ ಯರಗೋಳ್ದೋ ಮೇ ಬಿ ಯಾವುದೋ ಒಂದು ಪೈಪ್ಲೈನ್ ಒಡೆದೋಗಿದೆ. ಅನ್ನೆಸೆಸರಿ ನೀರೆಲ್ಲ ಫೋಲ್ ಆಗ್ತಾಯಿದೆ. ಕಂಟಿನ್ಯೂಸ್ಲಿ 1 or 2 ಡೇಸಿಂದ ಗಮನಿಸ್ತಾ ಇದ್ದೀವಿ. ಆನ್ ದ ವೇ ಕೋಲಾರಿಂದ ನಾವು ವೇಮ್ಗಲ್ ಹೋಗೋ ಆನ್ ದ ವೇ ರೋಡ್ ನೋಡ್ತಾ ಇದ್ದೀವಿ. 2-3 ಡೇಸಿಂದ ರೆಗ್ಯುಲರ್ ಇದೇ ಥರ ಫೋಲ್ ಆಗ್ತಾಯಿದೆ. ಬಟ್ ಆದರೂ ಏನೋ ರೆಡಿ ಮಾಡ್ತಾರೆ ಅಂತ ನಾವು ಸ್ವಲ್ಪ ನೋಡಿದ್ವಿ. ಬಟ್ ಆದರೂ ಇಲ್ಲೂ ಯಾವುದೇ ರೀತಿಯ ಒಂದು ದುರಸ್ತಿ ಕಾರ್ಯ ಕೈಗೊಂಡಿಲ್ಲ ಸಂಬಂಧಪಟ್ಟ ಇಲಾಖೆಯವರು. ಮಾನ್ಯ ಜಿಲ್ಲಾಧಿಕಾರಿಗಳು, ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಈ ಕೂಡಲೇ ಸೂಕ್ಷ್ಮ ವಿಚಾರ, ಯಾಕೆಂದರೆ ಬೇಸಿಗೆಯಲ್ಲಿ ನೀರಿಗೆ ತುಂಬ ಅಭಾವ ಇದೆ. ಅದರಲ್ಲೂ ಒಂದು ವೈಜ್ಞಾನಿಕ ಪೈಪ್ಲೈನ್ ಅಳವಡಿಕೆ ಮಾಡಿದ್ದೀರಾ, ಆದರೂ ಅದು ಸೋರಿಕೆ ಆಗ್ತಾಯಿದೆ. ಯಥೇಚ್ಛವಾಗಿ ನೀರು ಫೋಲ್ ಆಗ್ತಾಯಿದೆ. ಸೊ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಈ ನಿಟ್ಟಿನಲ್ಲಿ ದಯವಿಟ್ಟು ಕ್ರಮ ಕೈಗೊಳ್ಳಲೇಬೇಕು. ಆ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ನೀಡಲೇಬೇಕು. ನೋಡಿ, ನಮ್ಮ ಅವರು ಸಾರ್ವಜನಿಕರಿದ್ದಾರೆ ಅಲ್ಲಿ, ಸೊ ಅವರು ಗಮನಿಸಿದ್ದಾರೆ ಈ ಒಂದು ನೀರು ಫೋಲ್ ಆಗೋ ಬಗ್ಗೆ. ನೋಡಿ, ಅವರು ಒಂದು ಹೇಳಿಕೆ, ಒಂದು ಅಭಿಪ್ರಾಯ ತಗೊಳ್ಳಿ. ಹೇಳಿ ಸರ್, ಯಾವತ್ತೂ ನೋಡಿ ನೀವು. ಓಕೆ, ಹಾಂ ಹಾಂ ಹಾಂ. ಅಲ್ಲ, KC ವ್ಯಾಲಿ ಇದೆ, ಯರಗೋಳ. ಹಾಂ ಹಾಂ, ಓಕೆ ಓಕೆ. ಸಣ್ಣ ಕೆರೆಗಳಿಗೆ ತುಂಬೋದು. ಹಾಂ ಹಾಂ ಹಾಂ. ಬಟ್ ಏನೇ ಆಗಲಿ ಈ ಥರ ಫೋಲ್ ಆಗಬಾರ್ದಲ್ಲ. ನೋಡಿ, ಅನ್ನೆಸರಿ ಅಷ್ಟು ನೀರು ಫೋಲ್ ಆಗ್ತಾ ಇದೆಯಾ. ನಿಮ್ಮ ನಿಯರ್ ಯಾರು PDO ಯಾರು ಹೇಳ್ಬೋದಲ್ಲ ನೀವು. ಹಾಂ ಹಾಂ, ವಾಟರ್ ಮ್ಯಾನ್ಗಲ್ಲ, ಇದರಲ್ಲೂ ಪಂಚಾಯತಿಯಲ್ಲೂ PDO ಇರ್ತಾರೆ, ಅವ್ರ ಗಮನ ತರಬೇಕು. ಪಾಪ ವಾಟರ್ ಮ್ಯಾನು ಊರಲ್ಲಿ ನೀರು ಬಿಡ್ತಾರೆ. ಹಾಂ ಹಾಂ, ಇದು ಸಣ್ಣ ನೀರಾವರಿ ಇಲ್ಲ PDO ಒಂದು ಅವರ ಒಂದು ಇದಕ್ಕೆ ಬರುತ್ತೆ. ನೋಡಿ ಸರ್, ಎಷ್ಟು ನೀರು ಫೋಲ್ ಆಗ್ತಾಯಿದೆ ಇಲ್ಲಿ. ಮನೆ ಜಿಲ್ಲಾಧಿಕಾರಿಗಳಿಂದ ಸೂಕ್ಷ್ಮ ವಿಚಾರಗಳನ್ನು ಈ ಬೇಸಿಗೆಯಲ್ಲಿ ಸಂಬಂಧಪಟ್ಟ ಇಲಾಖೆಯವ್ರ ಗಮನಕ್ಕೆ ತರಬೇಕು. ಆ ನಿಟ್ಟಿನಲ್ಲಿ ಈ ಒಂದು ಬೇಸಿಗೆ ಮುಗಿಯೋವರೆಗೂ ನೋಡಿ ಎಷ್ಟು ನೀರು ಫೋಲ್ ಆಗ್ತಾಯಿದೆಯೋ. ಈ ರೀತಿಯ ಒಂದು ಅನ್ನೆಸೆಸರಿ, ಅನವಶ್ಯಕವಾಗಿ ನೀರು ಫೋಲ್ ಆಗೋದು ತಡಿಬೇಕು. ಯಥೇಚ್ಛವಾಗಿ ನೀರು ಕಂಟಿನ್ಯೂಸ್ಲಿ 3 ಡೇಸಿಂದ ಇದೇ ಥರ ಫೋಲ್ ಆಗ್ತಾಯಿದೆ. ನಾವೆಲ್ಲೋ ರೆಡಿ ಮಾಡ್ತಾರೆ, ದುರಸ್ತಿಗೊಳಿಸ್ತಾರೆ ಅಂದ್ಬಿಟ್ಟು ನಾವು ನೋಡಿದ್ವಿ. ಬಟ್ ಆ ಕೆಲಸ ಆಗಿಲ್ಲ. ನೋಡಿ, ಯಥೇಚ್ಛವಾಗಿ ಕಂಟಿನ್ಯೂಸ್ಲಿ ಫ್ರಮ್ 2-3 ಡೇಸಿಂದ ಇದೇ ಥರ ನೀರು ಫೋಲ್ ಆಗ್ತಾಯಿದೆ. ಬಟ್ ಯಾರೂ ಗಮನ ವಹಿಸಿಲ್ಲ. ಇದು ಮುಖ್ಯವಾಗಿ ಕೋಲಾರ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆ ಪಕ್ಕದಲ್ಲೇ ಇದೆ. ಆದರೂ ಯಾವುದೇ ಇಲಾಖೆಯವರು ಈ ರಸ್ತೆ ಮುಖಾಂತರ ಏನು ಹೋಗ್ತಾ ಇರ್ತೀರ, ಸಾರ್ವಜನಿಕರಾಗಿರ್ಬೋದು ಅಥವಾ ಸಂಬಂಧಪಟ್ಟ ಇಲಾಖೆಯವರಾಗಿರ್ಬೋದು, ಆ ಇಲಾಖೆ ಗಮನಕ್ಕೆ ತರಬೇಕು. ಎಸ್ಪೆಷಲಿ ಬೇಸಿಗೆ ಕಾಲದಲ್ಲಿ ಈ ರೀತಿ ನೀರು ಫೋಲ್ ಆಗಬಾರ್ದು. ಆ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಕ್ರಮ ಕೈಗೊಳ್ಳಬೇಕು, ಸರಿಪಡಿಸಬೇಕು. ನೋಡಿ, ಎಲ್ಲ ಕಡೆ ನೀರು. ಮೇ ಬಿ ಏನೋ JCPಯಲ್ಲಿ ಏನೋ ವರ್ಕ್ ಮಾಡಿದ್ದಾರೆ ಸರ್ ಇಲ್ಲಿ, ಅದು ಸ್ಕ್ರಾಚಸ್ ಆಗಿದೆ, ನೀರು ಫೋಲ್ ಆಗ್ತಾಯಿದೆ. ಬಟ್ ಅದು ರೆಡಿ ಮಾಡಬೇಕಲ್ವಾ. ಹಾಂ ಹಾಂ ಹಾಂ, ಓಕೆ ಓಕೆ, ಸರಿ ವರ್ಕ್ ಮಾಡಿದ್ದಾರೆ. ಬಟ್ ಅದು ಡ್ಯಾಮೇಜ್ ಆಗಿರೋ ಕಡೆ ರೆಡಿ ಮಾಡಬೇಕಲ್ವಾ. ನೋಡಿ, ಸರಿ ಸರ್, ದಯವಿಟ್ಟು ನಿಮ್ಮ ಮಂಡಲಲ್ಲಿ ಹೋಗ್ಬಿಟ್ಟು PDO ಇರ್ತಾ ಅವ್ರಿಗೆ ಹೇಳಿ, ನಾವು ಸಂಬಂಧಪಟ್ಟ ಇಲಾಖೆಯವ್ರು ಕಳಿಸ್ಕೊಡ್ತೀವಿ. ಸುಮ್ಮನೆ ನೀರು ವೇಸ್ಟ್ ಆಗಬಾರ್ದಲ್ಲ ಬೇಸಿಗೆಯಲ್ಲಿ. ಕೆರೆಗೆ ಈ ಥರ ಬಿಡ್ತಾರಾ? ನೋಡಿ, ಮಾನ್ಯ ಜಿಲ್ಲಾಧಿಕಾರಿಗಳು ದಯವಿಟ್ಟು ತಮ್ಮ ಮೇಲೆ ಅಪಾರವಾದ ಗೌರವ ಇದೆ. ನಮ್ಮ ಕೋಲಾರ ಜಿಲ್ಲೆಯ ಒಂದು ಸಂಬಂಧಪಟ್ಟಂತೆ ತಮ್ಮ ಇಚ್ಛಾಶಕ್ತಿ ನಾವು ನೋಡಿದ್ದೇವೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ನೀರು ಫೋಲ್ ಆಗೋದಂದರೆ ನಮಗೆ ಒಂಥರ ಮನಸ್ಸು ನೋವಾಗುತ್ತೆ. ಸೊ ಈ ನಿಟ್ಟಿನಲ್ಲಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಗೆ ನೀವು ಸೂಚನೆ ಹೊರಡಿಸ್ಬೇಕು. ಎಲ್ಲೇ ಪೈಪ್ಲೈನ್ಸ್ ಇರಲಿ, ಎಲ್ಲಾದರೂ ನೀರು ಪೈಪ್ಲೈನ್ಸ್ ಡ್ಯಾಮೇಜ್ ಆಗಿ ನೀರು ಫೋಲ್ ಆಗ್ತಾಯಿದ್ರೆ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ಸಂಬಂಧಪಟ್ಟ ಇಲಾಖೆಗೆ ನೀವು ಈ ಕೂಡಲೇ ಸೂಚನೆ ನೀಡಲೇಬೇಕು. ಇದೊಂದೇ ವಿಚಾರ ಅಲ್ಲ, ಎಲ್ಲೇ ಆಗಲಿ ಪೈಪ್ ಡ್ಯಾಮೇಜಸ್ ಆಗಿರೋ ಕಡೆ ಈ ಕೂಡಲೇ ಸರಿಪಡಿಸಬೇಕು, ನೀರನ್ನು ಫೋಲ್ ಆಗೋದು ತಡೆಗಟ್ಟಬೇಕು. ಇದು ನಮ್ಮ ಸಾಮಾಜಿಕ ಕಳಕಳಿ. ದಯವಿಟ್ಟು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಸಂಬಂಧಪಟ್ಟ ಇಲಾಖೆಯವರು. ಧನ್ಯವಾದಗಳು.